ಸಾಲ ತಗೊಳ್ಳೋದು ಕರೆಕ್ಟಾ ತಪ್ಪಾ? ಮತ್ತೆ ಯಾಕೆ ಪ್ರಪಂಚದಲ್ಲಿರೋ ರಿಚೆಸ್ಟ್ ಬಿಸ್ನೆಸ್ ಮ್ಯಾನ್ ಅದಾನಿ ಆಗಿರ್ಬೋದು, ಇಲ್ಲ ಅಂಬಾನಿ ಆಗಿರ್ಬೋದು, ಇಲ್ಲ ಎಲಾನ್ ಮಸ್ಕ್ ಆಗಿರ್ಬೋದು, ಇಲ್ಲ ಜೆಫ್ ಬೆಜೋಸ್ ಆಗಿರ್ಬೋದು, ಇವರೆಲ್ಲ ಇಷ್ಟೊಂದು ಸಾಲ ಮಾಡಿಟ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆನೇ ಈ ವಿಡಿಯೋ ಡೀಟೇಲ್ ಆಗಿ ನೋಡ್ತೀವಿ. ದಿಸ್ ಇಸ್ ಕಿಶೋರ್ ಹಿಯರ್, ಫೌಂಡರ್ ಅಂಡ್ CEO ಆಫ್ ಟ್ರೇಡ್ ಅಚೀವರ್ಸ್. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಈ ವಿಡಿಯೋಲಿ ನಾವು ಏನು ನೋಡ್ತೀವಿ ಅಂದರೆ ಗುಡ್ ಡೆಟ್ ವರ್ಸಸ್ ಬ್ಯಾಡ್ ಡೆಟ್. ಒಳ್ಳೆ ಸಾಲ, ಕೆಟ್ಟ ಸಾಲ, ಆ ಥರ ಹೇಳುವಾಗ ಅವಾಗ ತುಂಬ ಜನ ಹೇಳ್ತಾರೆ ಸಾಲ ಅಂದ್ರೇ ತಪ್ಪಲ್ಲ, ಅದೇನು ಅದರಲ್ಲಿ ಒಳ್ಳೇದು ಕೆಟ್ಟದು, ಆ ಥರನೇ ತುಂಬ ಜನ ಈ ಥರ ಯೋಚನೆ ಮಾಡೋ ವಿಷಯ. ಇದರಲ್ಲಿ ಮುಖ್ಯವಾಗಿ ನಾವೇನು ನೋಡ್ಬೇಕಂದ್ರೆ, ಸಾಲದಲ್ಲಿ ನಾಶ ಆದವರು ಇದ್ದಾರೆ, ಆಮೇಲೆ ಅದೇ ಸಾಲ ಇಟ್ಕೊಂಡು ದೊಡ್ಡ ಬಿಸ್ನೆಸ್ ಮನ್ ಆಗಿರೋರು ಇದ್ದಾರೆ. ಇವಾಗ ನಾನು ಮುಂಚೆನೇ ಹೇಳಿದ ದೊಡ್ಡ ಇವತ್ತು ವರ್ಲ್ಡ್ಸ್ ರಿಚೆಸ್ಟಲ್ಲಿ ಒನ್ ಆಫ್ ದಿ ಇಂಡಿಯನ್ಸ್ ಬಂದು ಇದ್ದಾರೆ ಅಂದರೆ ಅದಾನಿ ಅವ್ರನ್ನ ತಗೊಳ್ಳಿ. ಇವತ್ತು ಅವ್ರ ವ್ಯಾಲ್ಯೂ ಇಷ್ಟು ಅಂತ ಹೇಳ್ತೀವಿ, ಆದ್ರೆ ಅವ್ರ ಹತ್ರ ಅವ್ರು ಎಷ್ಟು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಹಿಸ್ ಬಿಸ್ನೆಸ್ ಎಂಪೈರ್ ಇಸ್ ಬೀಂಗ್ ಮೇಡ್ ಆಫ್ ಡೆಟ್. ಆ ಡೆಟ್ ಇಟ್ಕೊಂಡೆ ಇವತ್ತು ಇಷ್ಟೊಂದು ಗ್ರೋತ್ ಆಗಿದೆ. ಸೊ ಅವಾಗ ಡೆಟ್ನ ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೊಬೋದು. ಅದೇ ಟೈಮಲ್ಲಿ ಒಂದು ದೊಡ್ಡ ಮನುಷ್ಯರು ಡೆಟ್ಟಿಂದ ಸಾಲದಿಂದ ಇವತ್ತು ಏನೂ ಇಲ್ಲದೆ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಕಣ್ಣು ಕಾಣಿಸ್ದಿರೋ ಥರ ಹೊಟ್ಟೋಗಿದ್ದಾರೆ. ತುಂಬಾ ಕೇಸ್ ಸ್ಟಡೀಸ್ ಕೂಡ ಇದೆ. ಸೊ ಫ್ಯೂಚರ್ ವಿಡಿಯೋಸ್ ಅಲ್ಲಿ ಅದೆಲ್ಲ ನಾವು ನೋಡೋಣ, ಹೇಗ್ ಬಂದು ಸಾಲ ಒಬ್ಬರನ್ನ ಮೇಲ್ ತಗೊಂಡೋಯ್ತು, ಅದೇ ಸಾಲ ಹೇಗೆ ಒಂದು ದೊಡ್ಡ ವ್ಯಕ್ತಿನ ಏನು ಇಲ್ದಿರೋ ತರ ಮಾಡ್ತು ಅಂತ ಬರೋ ವಿಡಿಯೋಸ್ ಅಲ್ಲಿ ನೋಡೋಣ. ಇವಾಗ ನಾವು ಒಂದು ಸಾಮಾನ್ಯ ಜನರಾಗಿ ಒಂದು ಸಾಲ ತಗೊಂತೀವಿ ಅಂದ್ರೆ ಅದು ಯಾವಾಗ ಹೇಗೆ ಯೂಸ್ ಮಾಡ್ಬೋದು, ಅದು ಯಾವಾಗ ಒಳ್ಳೇದು, ಅದು ಯಾವಾಗ ಕೆಟ್ಟದು ಅಂತಾನೆ ಈ ವಿಡಿಯೋ ನಾವು ಡೀಟೇಲ್ ಆಗಿ ನೋಡ್ತೀವಿ. ಮೊದಲು ಈ ಡೆಟ್ ಅನ್ನೋದು ಏನು ಅಂತ ಮೊದಲು ನೋಡೋಣ. ಡೆಟ್ ಅನ್ನೋದು ಯಾರಾದೋ ಒಬ್ಬರ ಹತ್ರ ಸಾಲ ತಗೊಳ್ಳೋದು. ನಿಮ್ಮ ಹತ್ರ ದುಡ್ಡಿಲ್ಲ, ಅದು ಮಾತ್ರ ಮೈಂಡಲ್ಲಿ ಇಟ್ಕೊಳ್ಳಿ, ದಟ್ ಇಸ್ ನಾಟ್ ಯುವರ್ ಮನಿ. ಅವಾಗ ಯಾರೋ ಒಬ್ಬರ ಹತ್ರ ಬ್ಯಾಂಕ್ ಆಗಿರೋರಾಗಿರ್ಬೋದು, ಇಲ್ಲ ನಿಮ್ಮ ಸ್ವಂತದವ್ರಾಗಿರ್ಬೋದು, ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ನೀವು ಸಾಲ ತಗೊಂತೀರಾ ಅಂದ್ರೆ ಅದು ನಿಮ್ ದುಡ್ಡು ಅಲ್ಲ. ಆದ್ರೆ ನಿಮ್ಮ ಹತ್ರ ಇಲ್ದೇ ಇರೋ ದುಡ್ಡನ್ನ ಇಟ್ಕೊಂಡು ನೀವು ಹೇಗೆ ಮುಂದೆ ಹೋಗ್ತೀರಾ, ಇಲ್ಲ ಅದಿಟ್ಕೊಂಡು ನಿಮ್ ಲೈವ್ಲಿಹುಡ್ ನ ಇನ್ನೂ ಹಿಂದೆ ತಗೊಂಡು ಹೋಗ್ತೀರಾ ಅನ್ನೋದು ಈ ವಿಡಿಯೋ ಡೀಟೇಲ್ ಆಗಿ ನೋಡ್ತೀವಿ. ಸೊ ಫಸ್ಟ್ ಲೆಟ್ ಅಸ್ ಸಿ ವಾಟ್ ಈಸ್ ಅ ಗುಡ್ ಡೆಟ್. ಇನ್ನು ಒಳ್ಳೆ ಸಾಲ ಅನ್ನೋದು ಏನು ಅಂತ ನೋಡಿದ್ರೆ, ಒಳ್ಳೆ ಸಾಲ ಅನ್ನೋದು ಏನು ಅಂದ್ರೆ, ಒಂದು ಸಾಲ ತಗೊಂತೀವಿ ಅಂದ್ರೆ ಆ ಸಾಲದಿಂದ ನಿಮಗೆ ಏನೋ ಒಂದು ಸೋರ್ಸ್ ಆಫ್ ಇನ್ಕಮ್ ಬರುತ್ತಾ, ಅವಾಗಲೇ ಅದು ಗುಡ್ ಡೆಟ್ ಕ್ಯಾಟಗರಿಗೆ ಬರುತ್ತೆ. ಹೇಗಂದ್ರೆ, ಇವಾಗ ನಾನು ಒಂದು 10 ಲಕ್ಷ ಸಾಲ ತಗೊಂತಾ ಇದ್ದೀನಿ ಅಂದ್ರೆ, ಈ 10 ಲಕ್ಷ ಸಾಲ ಏನಕ್ಕೆ ತಗೊಂತಾ ಇದ್ದೀರಾ? ಇವಾಗ ನಾವು ಒಂದು 1 ಲಕ್ಷ ಸಾಲ ತಗೊಂತಾ ಇದ್ದೀರಾ, ಅವಾಗ 1 ಲಕ್ಷ ಸಾಲ ಏನಕ್ಕೆ ತಗೊಂತಾ ಇದ್ದೀರಾ? ಹೋಗಿ ಒಂದು ಫೋನ್ ತಗೊಳಕ, ಅದರಿಂದ ನಿಮ್ಗೆ ಏನಾದ್ರು ಇನ್ಕಮ್ ಬರುತ್ತಾ? ಇಲ್ಲ, ಆ 1 ಲಕ್ಷ ರೂಪಾಯಿಗೆ ನಾನು ಬೇರೆ ಏನೋ ತಗೊಂತೀನಿ, ಅದರಿಂದ ನಿಮ್ಗೆ ಏನಾದ್ರು ಒಂದು ಇನ್ಕಮ್ ಬರುತ್ತಾ? ಖಂಡಿತ ಬರುತ್ತೆ. ಅಂದ್ರೆ ಆ ಇನ್ಕಮ್ ಸೋರ್ಸ್ನ ಜನರೇಟ್ ಮಾಡೋ ಥರ ಇದ್ರೆ ಇಟ್ ಬಿಕಮ್ಸ್ ಅ ಗುಡ್ ಡೆಟ್. ಇವಾಗ ಫಾರ್ ಎಕ್ಸಾಂಪಲ್ ತಗೊಂಡ್ರೆ ಎಜುಕೇಶನ್ ಲೋನ್, ಬಿಸ್ನೆಸ್ ಲೋನ್ ಆರ್ ವೆಹಿಕಲ್ ಲೋನ್. ಇವಾಗ ಫಾರ್ ಎಕ್ಸಾಂಪಲ್ ಎಜುಕೇಶನ್ ಲೋನ್. ಇವಾಗ ಎಜುಕೇಶನ್ ಲೋನ್ ಹೇಗೆ ಗುಡ್ ಡೆಟ್ ಆಗುತ್ತೆ ಅಂದ್ರೆ, ನಿಮ್ಮ ಸ್ಕಿಲ್ಗೆ ಯು ಆರ್ ಇನ್ವೆಸ್ಟಿಂಗ್, ನಿಮ್ಮ ನಾಲೆಜ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ನಾಳೆ ಆ ನಾಲೆಜ್ ಏನಾಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ಗಿವ್ ಯು ಅನ್ ಇನ್ಕಮ್. ಅವಾಗ ಅದಕ್ಕೋಸ್ಕರ ನೀವು ಎಜುಕೇಶನ್ ಲೋನ್ ತೆಗಿತೀರಾ ಅಂದ್ರೆ ತಪ್ಪಿಲ್ಲ, ದೆನ್ ಇಟ್ ಇಸ್ ಅ ಗುಡ್ ಡೆಟ್. ಆದ್ರೆ ಅದೇ ಎಜುಕೇಶನ್ ಲೋನ್ ನೀವು ಅರ್ಥ ಮಾಡ್ಕೊಬೇಕು, ಎಜುಕೇಶನ್ ಲೋನ್ ಕ್ಯಾನ್ ಆಲ್ಸೋ ಬಿ ಎ ಬ್ಯಾಡ್ ಡೆಟ್. ಯಾವಾಗ ಅಂತ ನೋಡಿದ್ರೆ, ನಿಮಗೆ ಗೊತ್ತು ನೀವು ಕಾಲೇಜ್ ಸೇರ್ತೀರಾ, ಆದ್ರೆ ಖಂಡಿತ ನೀವು ಕಾಲೇಜ್ಗೆ ಹೋಗಲ್ಲ, ಕಾಲೇಜ್ನ ನೀವು ಕಟ್ ಮಾಡ್ಬಿಡ್ತೀರಾ. ಪ್ಲಸ್ ಇದಲ್ದೆ ಹೇಗೋ ನಾನು 3 ವರ್ಷ ಮುಗಿಸಲ್ಲ, ಆಚೆ ಬರ್ತೀನಿ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇದ್ರೆ ದಯವಿಟ್ಟು ಏನ್ ಮಾಡಬೇಡಿ, ಎಜುಕೇಶನ್ ಲೋನ್ ತಗೊಂಬೇಡಿ. ಯಾಕೆಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಡಿಸ್ಕಂಟಿನ್ಯೂ ಮಾಡ್ಬಿಡ್ತಾರೆ. ಕಾಲೇಜ್ ಲೋನ್ ತಗೊಂಡ್ಬಿಟ್ಟು ಅದಾದ್ಮೇಲೆ ಕಾಲೇಜ್ಗೆ ಹೋಗೋಕು ಇಂಟ್ರೆಸ್ಟ್ ಇಲ್ಲದೆ ಬೇರೆ ಮೀನ್ಸ್ ಇಂದ ಆಚೆ ಬಂದು ಆಮೇಲೆ ಕಾಲೇಜ್ಗೂ ಹೋಗೋದಿಲ್ಲ. ಅವಾಗ ಇಟ್ ಬಿಕಮ್ಸ್ ಅ ವೆರಿ ಬ್ಯಾಡ್ ಡೆಟ್. ಅದು ನಿಮಗೆ ಹಿಂದೆ ರಿಫ್ಲೆಕ್ಟ್ ಆಗುತ್ತೆ. ಅವಾಗ ನೀವು ಡೆವಲಪ್ ಆಗುವಾಗ ನೀವು ಲೋನ್ ತೆಗಿಬೇಕು ಅಂದ್ರೆ ನಿಮಗೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ, ಹಿಂದೆ ಅದು ನಿಮಗೆ ಹಿಟ್ ಆಗುತ್ತೆ. ಸೊ ನೀವು ಒಂದು ವಿಷಯನ ಫುಲ್ಫಿಲ್ ಮಾಡಲ್ಲ ಅಂತ ನೀವು ಡಿಸೈಡ್ ಮಾಡ್ಬಿಟ್ರೆ ಡೋಂಟ್ ಗೋ ಫಾರ್ ಡೆಟ್. ಅದರಲ್ಲೂ ಎಜುಕೇಶನ್ ಲೋನು ನೀವು ಓದಲ್ಲ, ಮುಗಿಸಲ್ಲ, ನಿಮಗೆ ಗೊತ್ತು ಈ ಕೋರ್ಸ್ ಅಲ್ಲಿ ಜಾಯಿನ್ ಮಾಡಿದ್ರೆ ನಿಮ್ಗೆ ಇಷ್ಟ ಇಲ್ಲ, ಹೇಗೋ ನಾನು 1 ವರ್ಷ ಆದ್ಮೇಲೆ ಆಚೆ ಬಂದ್ಬಿಡ್ತೀನಿ, ಈ ಕೋರ್ಸ್ ಫುಲ್ ಮುಗಿಸಲ್ಲ ಅಂದ್ರೆ ಇಟ್ ಇಸ್ ಬೆಟರ್ ಟು ಅವಾಯ್ಡ್ ದಿಸ್ ಎಜುಕೇಶನ್ ಲೋನ್ ಬಿಕಾಸ್ ಇಟ್ ನಾಟ್ ಬಿ ಅ ಗುಡ್ ಡೆಟ್. ಆದ್ರೆ ಮುಗಿಸ್ಬಿಟ್ಟು ಇದೇ ನನ್ನ ಕೆರಿಯರ್, ನಾನು ಇದರಿಂದ ಡೆವಲಪ್ ಆಗಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀನಿ, ಇದು ನನಗೆ ಖಂಡಿತ ಬೇಕು, ಎಜುಕೇಶನ್ ಬೇಕು ಅಂದಾಗ ಅದು ಅವಾಗ ತಗೊಂಡ್ ಮಾಡಿದ್ರೆ ಅದು ನಿಮ್ಗೆ ನಾಳೆ ಪಾಕೆಟ್ ಅಲ್ಲಿ ನಿಮ್ಗೆ ಇನ್ಕಮ್ ಆಗಿ ಬಂದು ಬೀಳುತ್ತೆ. ಸೊ ದಿಸ್ ಇಸ್ ಎಜುಕೇಶನ್ ಲೋನ್. ಅದರಲ್ಲೂ ಗುಡ್ ಅಂಡ್ ಬ್ಯಾಡ್ ಡೆಟ್ ಇದೆ, ಅದನ್ನ ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಅಂಡ್ ಬಿಸ್ನೆಸ್ ಲೋನ್ ತೆಗಿಯೋದೇನು ತಪ್ಪಿಲ್ಲ, ಬಿಸ್ನೆಸ್ ಮಾಡಕ್ ಗೊತ್ತಿದ್ರೆ ಅದೇ ಮುಖ್ಯವಾದ ವಿಷಯ. ಇವಾಗ ತುಂಬಾ ಜನಕ್ಕೆ ಬಿಸ್ನೆಸ್ ಲೋನ್ ತೆಗಿಯೋದು ಈಸಿ, ಆದ್ರೆ ಬಿಸ್ನೆಸ್ ಮಾಡಕ್ ಗೊತ್ತಿರಬೇಕು. ಸೊ ಬಿಸ್ನೆಸ್ ಅನ್ನುವಾಗ ಏನ್ ಬಿಸ್ನೆಸ್, ವಾಟ್ ಇಸ್ ದ ಕೋರ್ ಆಫ್ ದ ಬಿಸ್ನೆಸ್? ತುಂಬಾ ಜನ ದುಡ್ಡು ಬಂದಿದ ತಕ್ಷಣ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇಲ್ಲ, ಹಂಗಲ್ಲ. ಅದ್ರ ಹಿಂದೆ ಏನೇನ್ ವಿಷಯಗಳಿದೆ, ಅದ್ರಲ್ಲಿ ಏನೇನ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಇದೆ, ಅದ್ರ ಯಾವ್ದ್ರಲ್ಲಿ ಲಾಸ್ ಆಗುತ್ತೆ, ಯಾವ್ದಕ್ಕೆ ಪ್ರಾಫಿಟ್ ಬರುತ್ತೆ. ಒಂದು ಬಿಸ್ನೆಸ್ ಪ್ಲಾನ್ ಇಲ್ಲದೆ ನೀವು ಒಳಗೆ ಹೋದ್ರೆ ದುಡ್ಡಿದೆ ಅಂತ ಬಿಸ್ನೆಸ್ ಮಾಡಕ್ಕಾಗತ್ತೆ ಅಂದ್ರೆ ಮಾಡಕ್ಕಾಗಲ್ಲ. ನಿಮಗೆ ಮ್ಯಾನೇಜ್ ಮಾಡಕ್ ಗೊತ್ತಿದ್ರೆ ಮಾತ್ರ ಬಿಸ್ನೆಸ್ ಮಾಡ್ಬೇಕು. ಸೊ ಇಟ್ ಟೇಕ್ಸ್ ಕೇಪಬಿಲಿಟಿ ಅಂಡ್ ಕೆಪಾಸಿಟಿ. ಅದೇ ತರ ಸ್ಕಿಲ್ಲು ಬೇಕು. ಇವಾಗ ನಿಮ್ ಕೆಳಗೆ ತುಂಬಾ ಜನ ಕೆಲಸ ಮಾಡ್ತಾರೆ, ಅವ್ರನ್ನ ಹೇಗೆ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ತೀರಾ, ಈ ಸ್ಕಿಲ್ ಎಲ್ಲ ಡೆವಲಪ್ ಮಾಡ್ಕೊಂಡು ಈ ಬಿಸ್ನೆಸ್ ನುಕ್ಸ್ ಅಂಡ್ ಕಾರ್ನರ್ಸ್ ಎಲ್ಲ ಅರ್ಥ ಮಾಡ್ಕೊಂಡು ನೀವೊಂದು ಬಿಸ್ನೆಸ್ ಲೋನ್ ತೆಗಿತೀರಾ ಅಂದ್ರೆ ಡೆಫಿನೆಟ್ಲಿ ಇಸ್ ಗೋನ್ ಟು ಮೇಕ್ ಯು ಮನಿ. ಆಮೇಲೆ ಈ ಬಿಸ್ನೆಸ್ ನಿಮಗೆ ಫ್ಯೂಚರ್ ಇನ್ಕಮ್ ಜನರೇಟ್ ಮಾಡುತ್ತೆ. ಆ ಇನ್ಕಮ್ ಏನ್ ಮಾಡುತ್ತೆ,
ನಿಮ್ ಲೋನ್ಸ್ನೆಲ್ಲ ಪೇ ಆಫ್ ಮಾಡ್ಬಿಡುತ್ತೆ. ದೆನ್ ಇಟ್ ವಿಲ್ ಬಿ ಅ ವೆರಿ ಗುಡ್ ಡೆಟ್ ಫಾರ್ ಬಿಸ್ನೆಸ್ ಲೋನ್. ಅದೇ ತರ ವೆಹಿಕಲ್ ಲೋನ್ ಅಂತ ನೋಡುವಾಗ ಇನ್ ದಿಸ್ ಯು ಕ್ಯಾನ್ ಸೇ ಕ್ಯಾಬ್ ಸರ್ವಿಸ್. ಒಂದು ಗಾಡಿ ತಗೊಂಡು ನಾನು ಓಡಿಸ್ತೀನಿ, ಇಲ್ಲ ಒಂದು ಕ್ಯಾಬ್ ಸರ್ವಿಸ್ ನಾ ಶುರು ಮಾಡ್ತೀನಿ, ಇಲ್ಲ ಒಂದು ಓಲಾಲೋ ಇಲ್ಲ ಊಬರಲ್ಲೋ ಈ ತರ ಒಂದು ಜಾಯಿನ್ ಮಾಡಿ ನಾನು ಒಂದು ಕ್ಯಾಬ್ ಸರ್ವಿಸ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಲೋನ್ ತೆಗೆಯೋದು ಇಟ್ ವಿಲ್ ಬಿ ಬೆನಿಫಿಷಿಯಲ್. ಆದ್ರೆ ಅದಕ್ಕಿರೋ ಕ್ಯಾಲ್ಕುಲೇಷನ್ಸ್ ನೀವು ಮುಂಚೆ ಮಾಡಿರಬೇಕು. ಎಷ್ಟು ಕಿಲೋಮೀಟರ್ ಓಡಿಸಿದ್ರೆ ಎಷ್ಟು ಬರುತ್ತೆ, ನೀನು ಎಷ್ಟು EMI ಕಟ್ತೀರಾ, ಅದಲ್ಲದೆ ಡಿಪ್ರಿಸಿಯೇಷನ್ ಕಾಸ್ಟ್ ಇರುತ್ತೆ, ಪ್ಲಸ್ ಮೇಂಟೆನೆನ್ಸ್ ಕಾಸ್ಟ್ ಇರುತ್ತೆ. ಇದೆಲ್ಲ ಹೋಗಿ ನನಗೊಂದು ಒಳ್ಳೆ ದುಡ್ಡು ಬರುತ್ತಾ ಕೈಯಲ್ಲಿ, ಇದೆಲ್ಲ ನೀವು ಅನಲೈಸ್ ಮಾಡಿ, ಡೀಟೇಲ್ ಆಗಿ ಅನಲೈಸ್ ಮಾಡಿ ಆಮೇಲೆ ಒಂದು ಗಾಡಿ ತಗೊಂತೀರಾ ಅಂದ್ರೆ ಇಟ್ ವಿಲ್ ಬಿ ಅ ವೆರಿ ಗುಡ್ ಲೋನ್. ಇಲ್ಲ ಸುಮ್ಮನೆ ಒಂದು ಆಡಂಬರಕ್ಕೋಸ್ಕರ ತಗೊಂತೀರಾ ಅಂದ್ರೆ ಖಂಡಿತ ನಿಮ್ಗೊಂದು ಬರ್ಡನ್ ಆಗುತ್ತೆ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ಅಸೆಟ್ಗೂ ಲಯಬಿಲಿಟಿಗೂ ತುಂಬಾ ಡಿಫ್ರೆನ್ಸ್ ಇದೆ. ನಿಮಗೆ ಅದು ಅಸೆಟ್ ಆಗಿ ಬಂದು ಸೇರತ್ತಾ, ಇಲ್ಲ ಹಿಂದೆ ಅದು ನಿಮಗೆ ಭಾರವಾಗತ್ತಾ ಅಂತ ನೀವು ಕ್ಲಿಯರ್ ಮೈಂಡ್ ಅಲ್ಲಿ ಹೋದ್ರೆ ಯು ವಿಲ್ ಬಿ ಇನ್ ವೆರಿ ರೈಟ್ ಫೈನಾನ್ಷಿಯಲ್ ಸ್ಟ್ಯಾಂಡಿಂಗ್. ಸೊ ಒಂದು ವೆಹಿಕಲ್ ತಗೊಂತಾ ಇದೀರಾ ಅಂದ್ರೆ ಯಾಕೆ ತಗೊಂತಾ ಇದೀರಾ ಅಂತ ಪ್ಲಾನ್ ಮಾಡಿ ತಗೊಳ್ಳಿ. ಇವಾಗ ಕೆಲವು ಜನ ಅಪ್ಪೆ ಗಾಡಿ ತಗೊಂತಾರೆ, ಇಲ್ಲ ಟಾಟಾ ಎಸ್ ತಗೊಂತಾರೆ. ಈ ತರ ವಿಷಯಗಳು ಈ ಬಿಸ್ನೆಸ್ ಪರ್ಪಸ್ಗೋಸ್ಕರ ತಗೊಂತಾರೆ. ಸೊ ಆ ತರ ತಗೊಳ್ಳುವಾಗ ಇಟ್ ವಿಲ್ ಬಿ ಅ ವೆರಿ ಗುಡ್ ಡೆಟ್. ಸೊ ಸಾಲದಲ್ಲಿ ಯಾವ್ದು ತಗೊಂತಾ ಇದೀವಿ ಅನ್ನೋದು ತುಂಬಾ ಮುಖ್ಯ. ಆಲ್ ರೈಟ್. ಅದೇ ತರ ಮುಖ್ಯವಾಗಿ ಒಂದು ವಿಷಯ ನೀವು ನೋಟ್ ಮಾಡ್ಬೇಕಾಗಿರೋದು ಏನು ಅಂದ್ರೆ, ಒಂದು ಡೆಟ್ ತಗೊಂತಾ ಇದ್ದೀರಾ ಅಂದ್ರೆ, ಯಾವುದೇ ಬಿಸ್ನೆಸ್ ಆಗಿರ್ಲಿ, ಇಲ್ಲ ಯಾವುದೋ ಒಂದು ಗಾಡಿ ಓಡಿಸ್ತೀರಾ ಅಂದ್ರೆ, ಇಲ್ಲ ಒಂದು ಬಿಸ್ನೆಸ್ ಮಾಡ್ತೀರಾ ಅಂದ್ರೆ, ಯಾವುದೋ ಒಂದು ವಿಷಯ ಆಗಿದ್ರು ನೀವು ಕಟ್ಟಬೇಕಾಗಿರೋ ಬಡ್ಡಿ ಇದೆಯಲ್ಲ, ಇಂಟ್ರೆಸ್ಟ್ ರೇಟ್ ಇದೆಯಲ್ಲ, ಆ ಇಂಟ್ರೆಸ್ಟ್ ಡಬಲ್ ಟೈಮ್ ನಿಮಗೆ ಪ್ರಾಫಿಟ್ ಮಾರ್ಜಿನ್ ಆಗಿರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನೀವು 10,000 ರೂಪಾಯಿ ಬರೀ ಬಡ್ಡಿ ಕಟ್ತಾ ಇದ್ದೀರಾ ಅಂದ್ರೆ 20,000 ಸಂಪಾದನೆ ಮಾಡ್ತೀರಾ ಅಂದ್ರೆ ಇಟ್ ವಿಲ್ ಬಿ ಅ ಗುಡ್ ಡೆಟ್. ಇಲ್ಲ ಮಿನಿಮಮ್ ಅದು ಬಂದು ಒಂದು ಪ್ರಾಫಿಟ್ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ 15 to 20% ಆದ್ರೂ ಆ ಬಿಸ್ನೆಸ್ ಪ್ರಾಫಿಟ್ ತೆಗಿಯೋ ತರ ಯು ಶುಡ್ ಮೇಕ್ ಇಟ್. ಅವಾಗಲೇ ಆ ಒಂದು ಬಿಸ್ನೆಸ್ ನ ಸಸ್ಟೈನ್ ಮಾಡಕ್ಕಾಗತ್ತೆ. ಒಂದು ಪ್ರಾವಿಷನ್ ಸ್ಟೋರ್ ಆಗಿರ್ಲಿ, ಇಲ್ಲ ಒಂದು ಡಿಪಾರ್ಟ್ಮೆಂಟ್ ಸ್ಟೋರ್ ಆಗಿರ್ಲಿ, ಯಾವುದೋ ಒಂದು ವಿಷಯ ಆಗಿರ್ಲಿ, ಯು ನೀಡ್ ಅ ಸರ್ಟನ್ ಅಮೌಂಟ್ ಆಫ್ ಮಾರ್ಜಿನ್ ಟು ಸಸ್ಟೈನ್ ದ ಬಿಸ್ನೆಸ್. ಆ ತರ ಒಂದು ಬಿಸ್ನೆಸ್ ಸ್ಟ್ರಕ್ಚರ್ ಇತ್ತು ಅಂದ್ರೆ ತಗೊಂಡ್ರೆ ಇಟ್ ವಿಲ್ ಬಿ ಅ ವೆರಿ ಗುಡ್ ಡೆಟ್. ಆದ್ರೆ ಅದೇ ಬಂದು ಒಂದು ಬ್ಯಾಡ್ ಡೆಟ್ ಅನ್ನೋದು ಏನ್ ಮಾಡತ್ತೆ ಅಂತ ನೋಡಿದ್ರೆ, ಯಾವುದೇ ಒಂದು ಫಿನಾನ್ಷಿಯಲ್ ಸೋರ್ಸ್ ಇಲ್ಲ, ಈ ಡೆಟ್ ನನಗೆ ಯೂಸೇ ಇಲ್ಲ, ಆದ್ರೂ ಒಂದು ಆಡಂಬರಕ್ಕೋಸ್ಕರನೋ ಇಲ್ಲ ಒಂದು ಪ್ರೈಡ್ಗೋಸ್ಕರನೋ ತಗೊಳ್ಳೋದೆ. ಮೊದಲು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪ್ರೈಡ್ಗೋಸ್ಕರ ಆಡಂಬರಕ್ಕೋಸ್ಕರ ತಗೊಳ್ಳೋದೆ ಇಟ್ ವಿಲ್ ಬಿ ಅ ಬ್ಯಾಡ್ ಡೆಟ್. ಅದ್ರಲ್ಲಿ ಯಾವ್ದು ಮುಖ್ಯವಾದ್ದು ಅಂತ ನೋಡಿದ್ರೆ ಕ್ರೆಡಿಟ್ ಕಾರ್ಡ್ ಲೋನ್. ಕೈಯಲ್ಲಿ ಕ್ರೆಡಿಟ್ ಕಾರ್ಡ್ ಕೊಟ್ಟಿದ ತಕ್ಷಣ ಏನಾಗ್ಬಿಡತ್ತೆ, ಕೈಯಲ್ಲಿ ಕ್ರೆಡಿಟ್ ಕಾರ್ಡ್ ಬಂದಿದ ತಕ್ಷಣ ನಾವು ಏನು ಡೆಬಿಟ್ ಕಾರ್ಡ್ ಅನ್ಕೊಂಡ್ಬಿಡ್ತೀವಿ. ಕ್ರೆಡಿಟ್ ಕಾರ್ಡ್ ಅನ್ನೋದು ನಮ್ ದುಡ್ಡಲ್ಲ, ಅದು ಬ್ಯಾಂಕ್ ಕೊಟ್ಟಿರೋ ದುಡ್ಡು. ಅದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಅದು ಗೊತ್ತಿದ್ರು ನಮ್ಮ ಮೈಂಡ್ ತಗೊಳ್ಳಲ್ಲ, ಏನೋ ಒಂದು ಸ್ವೈಪ್ ಮಾಡ್ಬಿಡ್ತೀವಿ. ಇಷ್ಟಕ್ಕೆ ಸ್ವೈಪ್ ಮಾಡಿ ಕೊನೆಗೆ ಸ್ಟೇಟ್ಮೆಂಟ್ ಬಂದ್ಮೇಲೆ ನೋಡಿದ್ರೆ, ಸ್ಟೇಟ್ಮೆಂಟ್ ಬರೋವಾಗ್ಲೇ ಓಕೆ ಏನೂ ಸಮಸ್ಯೆ ಇಲ್ಲ, ಬರೀ 10,000 ರೂಪಾಯಿ ತಾನೆ, ಮಿನಿಮಮ್ 500 ರೂಪಾಯಿ 1,000 ರೂಪಾಯಿ ಕಟ್ಕೊಂಡು ಹೊಟ್ಟೋಗೋಣ. ಆದ್ರೆ ಅದು ಹಿಂದೆ ಎಷ್ಟು ಇಂಟ್ರೆಸ್ಟ್ ಇದೆ, 28% 35% ಇಂಟ್ರೆಸ್ಟ್ ಹಾಕ್ತಾರೆ. ಬಡ್ಡಿ ಎಷ್ಟು ಕಟ್ತೀರಾ ಇದು ತುಂಬಾ ಜನಕ್ಕೆ ಅರ್ಥ ಆಗ್ತಿಲ್ಲ. 3-3.5% ಬಡ್ಡಿ ಕಟ್ತೀರಾ. ನಾನು ತಿಂಗಳಿಗೆ ಹೇಳ್ತಾ ಇದ್ದೀನಿ 2.5% 3% ಕಟ್ತೀರಾ. ಇದು ಗೊತ್ತಿಲ್ಲದೆ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡಿ ಅದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಾಗ್ದೇನೆ ಕ್ರೆಡಿಟ್ ಕಾರ್ಡ್ ಇಂದ ತುಂಬಾ ಜನ ನಾಶವಾದವರಿದ್ದಾರೆ. ಬಟ್ ಕ್ರೆಡಿಟ್ ಕಾರ್ಡ್ ಇಸ್ ಗುಡ್. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಡೀಟೇಲ್ ಆಗಿ ನೋಡೋಣ, ಹೇಗೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಬಹುದು ಅಂತ. ಸೊ ನೆಕ್ಸ್ಟ್ ಯಾವುದು ಅಂತ ನೋಡಿದ್ರೆ ನಿಮ್ದು ವೆಹಿಕಲ್ ಲೋನ್. ಮುಂಚೆನೇ ಹೇಳಿದ ಥರ ನೀವು ಯಾವ್ದಕ್ಕೆ ಯೂಸ್ ಮಾಡ್ತಾ ಇದ್ದೀರಾ ವೆಹಿಕಲ್ ಅನ್ನೋದು ತುಂಬಾ ಮುಖ್ಯ. ಇವಾಗ ಒಂದು ಆಡಂಬರಕ್ಕೋಸ್ಕರ ಕೆಲವು ಜನ ಏನು ಮಾಡ್ತಾರೆ, EMI ಪರವಾಗಿಲ್ಲ ಒಂದು ಕಾರ್ ತೊಗೊಂಡ್ಬಿಡೋಣ, ಅದಲ್ಲದೆ 1 ವರ್ಷ ಕೂಡ ಆಗಿರಲ್ಲ, ನೆಕ್ಸ್ಟ್ ಇಯರ್ಗೆ ಇನ್ನೊಂದು ಕಾರು, ಹೊಸ ಗಾಡಿ 1 year ಒನ್ಸ್. ಏನು ಅಂದ್ರೆ ರೀಫೈನಾನ್ಸ್ ಮಾಡ್ಕೊಂಡೇ ಇರ್ಬೋದು. ಆದ್ರೆ ಎಷ್ಟು ಬಡ್ಡಿ ಕಟ್ತಾ ಇದ್ದಾರೆ ಅಂತ ಎಷ್ಟೊಂದು ಜನಕ್ಕೆ ಅರ್ಥ ಆಗಲ್ಲ. ಏನಂದ್ರೆ ನೀವು ಫಸ್ಟ್ ಇಯರ್ 1 year ಕಟ್ಟೋದಲ್ಲ, ನೀವು 5 ವರ್ಷ 7 ವರ್ಷ EMI ಹಾಕಿದ್ದೀರಾ ಅನ್ಕೊಳ್ಳಿ, ಬರೀ ಬಡ್ಡಿ ಹೋಗ್ತಾ ಇರುತ್ತೆ. ಈಗ ಆದಷ್ಟು ಬೇಗ ಸ್ವಲ್ಪ ಏನ್ ಮಾಡ್ತೀರಾ, ನಿಮ್ ಇನಿಷಿಯಲ್ ಅಮೌಂಟ್ ಕಮ್ಮಿ ಆಗ್ತಾ ಬರುತ್ತೆ. ಆವಾಗ ನೆಕ್ಸ್ಟ್ ಕಾರ್ ನೀವು ಹೋಗುವಾಗ ಒಂದು ಅಮೌಂಟ್. ಸೊ ಇಟ್ ವಿಲ್ ಕಮ್ ಟು ಅ ಪುವರ್ ಫೈನಾನ್ಸ್. ಡೆಟ್ ಅನ್ನೋದು ಕರೆಕ್ಟಾಗಿ ಮ್ಯಾನೇಜ್ ಮಾಡಕ್ ಗೊತ್ತಿಲ್ಲ ಅಂದ್ರೆ ಹಿಂದೆ ಬ್ಯಾಕ್ ಫೈರ್ ಆಗುತ್ತೆ. ಸೊ ಅದರಿಂದಾನೇ ನೀವು ಯಾವ್ದಕ್ಕೆ ಯೂಸ್ ಮಾಡ್ತಿದ್ದೀರಾ. ಇವಾಗ ಕಾರ್ ಅನ್ನೋದು ಬಂದು ಲೆಟ್ಸ್ ಸೇ ಯು ಹ್ಯಾವ್ ಅ ಫ್ಯಾಮಿಲಿ ಅಂಡ್ ಅದೇ ಟೈಮಲ್ಲಿ ಬಂದು ನೀವು ಕರೆಕ್ಟ್ ಆಗಿರೋ ಫೈನಾನ್ಸು ನಿಮಗೆ ಮ್ಯಾನೇಜಬಲ್ ಆಗಿ ಇದೆ ಅಂದ್ರೆ ನೀವು ಕಾರ್ ತಗೊಂತೀರಾ ಅಂದ್ರೆ ಇಟ್ ಇಸ್ ನಾಟ್ ಅ ಬಿಗ್ ಥಿಂಗ್. ಖಂಡಿತ ಒಂದು ಫ್ಯಾಮಿಲಿಗೆ ಬೇಕಾಗತ್ತೆ, ತಗೊಳ್ಳೋ ತಪ್ಪಿಲ್ಲ. ಆದ್ರೆ ಯಾವ ತರ ಕಾರ್ ತಗೊಬೇಕು, ಲೆಟ್ಸ್ ಸೇ ನನಗೆ ಬಂದು ಒಂದು 10 lakhs ಒಳಗಿರೋ ಕಾರೇ ನನಗೆ ಸಾಕು ನನ್ನ ಫ್ಯಾಮಿಲಿಗೆ ಅನ್ನೋವಾಗ, ಇಲ್ಲ ನಾನೊಂದು 4 ಜನ ಮುಂದೆ ಆಡಂಬರವಾಗಿರ್ಬೇಕು, ನನಗೊಂದು 17-18 ಲಕ್ಷ ಲೋನ್ ಸಿಗ್ತಾ ಇದೆ ಅಂತ, ಅವಾಗ ಸರಿಯಾಗಿ ಒಂದು ಚೆನ್ನಾಗಿ ಒಂದು 20 ಲಕ್ಷ ರೂಪಾಯಿ ಕಾರ್ ತಗೊಳ್ಳೋಣ, ನನಗೆ EMI ಕಟ್ಟಕ್ಕಾಗತ್ತೆ. ಬಟ್ ಅದ್ರ ಹಿಂದೆ ಯೋಚನೆ ಮಾಡಲ್ಲ. ಆ ತರ ಕೆಲವು ವಿಷಯಗಳನ್ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿ ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ ಅ ಗುಡ್ ಡೆಟ್ ಆರ್ ಅ ಬ್ಯಾಡ್ ಡೆಟ್. ಯಾವತ್ತು ನಿಮ್ಗೊಂದು ಇನ್ಕಮ್ ಕೊಡೋ ತರದ್ದು ಇಟ್ಸ್ ಅ ಗುಡ್ ಡೆಟ್. ಆಡಂಬರಕ್ಕೆ ನಾನು ಅದೇ ಹೇಳ್ತಾ ಇರೋದು, ಇದರಲ್ಲಿ ಒಂದು ಚಿಕ್ಕ ಒಂದು ಸ್ಮಾಲ್ ಡಿಫ್ರೆನ್ಸ್ ಇರೋದಷ್ಟೇ. ನೀವು ಕರೆಕ್ಟಾಗಿ ಮ್ಯಾನೇಜ್ ಮಾಡಿಲ್ಲ ಅಂದ್ರೆ ಅವಾಗ ಕಾರೇ ತಗೊಂಬಾರ್ದಾ ಅನ್ನೋದು ಕೇಳ್ತೀರಾ. ಇಲ್ಲ, ಆ ಥರ ಹೇಳ್ತಾ ಇಲ್ಲ. ಡೆಫಿನೆಟ್ಲಿ ಯು ನೀಡ್ ಕಾರ್. ನಿಮ್ಮ ಫ್ಯಾಮಿಲಿ ದೊಡ್ಡದಾಗ್ತಾ ಇದೆ ಅಂದ್ರೆ ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗಿ ಬರೋಕ್ಕೆ ಖಂಡಿತ ಬೇಕು. ಆದ್ರೆ ನಿಮ್ಮ ಫೈನಾನ್ಸ್ನ ಮ್ಯಾನೇಜ್ ಮಾಡ್ಕೊಳ್ಳಿ ಅಂತ ಇದ್ದೀನಿ. ಇವಾಗ 6 ಲಕ್ಷಕ್ಕೂ ಕಾರ್ ಇದೆ, 60 ಲಕ್ಷಕ್ಕೂ ಕಾರ್ ಇದೆ. ಇವಾಗ ನೀವೇನು ಹೇಳ್ತೀರಾ,
ಇಲ್ಲ ನಾನೊಂದು 30 ಲಕ್ಷಕ್ಕೆ ತಗೊಂತೀನಿ, EMI ನನ್ನ ಹತ್ರ ಕಟ್ಟಕ್ಕಾಗತ್ತೆ, ಆದ್ರೆ ನನಗೆ ಬೇರೆ ಯಾವುದು ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಅಂತ ಹೇಳುವಾಗ ಇಟ್ ವಿಲ್ ಬಿ ಅ ಬ್ಯಾಡ್ ಡೆಟ್. ಯಾಕಂದ್ರೆ ಕಾರ್ ಇಸ್ ಅ ಡಿಪ್ರಿಸಿಯೇಟಿಂಗ್ ಅಸೆಟ್, ಇಟ್ ಇಸ್ ನಾಟ್ ಅನ್ ಅಸೆಟ್, ಇಸ್ ಅ ಲೈಬಿಲಿಟಿ. ಇಟ್ ಇಸ್ ಗೋಯಿಂಗ್ ಟು ಡಿಪ್ರಿಸಿಯೇಟ್ ಇಯರ್ ಆನ್ ಇಯರ್. ಇದೇ ಒಂದು ನೀವು ಕಂಪನಿಲಿ ತಗೊಂಡಿದ್ರೆ ದಟ್ ಇಸ್ ಡಿಫರೆಂಟ್, ಯಾಕಂದ್ರೆ ನಿಮಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ಸ್, ಡಿಪ್ರಿಸಿಯೇಷನ್ಸ್ ಇದೆಲ್ಲ ಇರುತ್ತೆ. ಸೊ ಅದ್ರ ಬಗ್ಗೆ ನಾವು ಇನ್ನೂ ಡೀಟೇಲ್ ಆಗಿ ಟ್ಯಾಕ್ಸ್ ಬೆನಿಫಿಟ್ಸ್ ಬಗ್ಗೆ ಎಲ್ಲ ಮಾತಾಡೋಣ. ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಅದಾದ್ಮೇಲೆ ಅದರ್ EMI, ಯಾವುದೇ ತರ ಒಂದು ಪರ್ಸನಲ್ ಲೋನ್ ಆಗಿರ್ಬೋದು, ಇಲ್ಲ ಯಾವುದೇ ಒಂದು EMI ತೆಗೆದ್ರು ಅದರಿಂದ ನಿಮ್ಗೆ ಯಾವುದೋ ಒಂದು ಯೂಸ್ ಇಲ್ಲ. ಒಂದು ಫೋನ್ ತಗೊಳಕ್ ಒಂದು EMI, ಇಲ್ಲ ಒಂದು ಲ್ಯಾಪ್ಟಾಪ್ ತಗೊಳ್ಳೋ EMI, ಆಡಂಬರಕ್ಕೋಸ್ಕರ ಇದಕ್ಕೆಲ್ಲ ಒಂದು EMI ಅಂತ ಹೋಗ್ತಾನೆ ಇದ್ರೆ ನಿಮ್ಮಿಂದ ಅದೇ ಹೇಳ್ತಾರಲ್ಲ ರ್ಯಾಪಿಡ್ ಸ್ಪೆಂಡರ್, ಏನಂದ್ರೆ ಏನೋ ನೋಡಿದ್ರೆ ತಕ್ಷಣ ತಗೊಂಡ್ಬಿಡ್ಬೇಕು, ಇದು ನೋಡಿದ್ರೆ ತಕ್ಷಣ ತಗೊಂಡ್ಬಿಡ್ಬೇಕು, ಆ ತರ ಸ್ಪೆಂಡಿಂಗ್ ಹ್ಯಾಬಿಟ್ ಇತ್ತು ಅಂದ್ರೆ ಆದಷ್ಟು ನಿಮ್ಮ ಎಕ್ಸ್ಪೆನ್ಸಸ್ ಕಟ್ ಮಾಡಕ್ ನೋಡಿ, ನಿಮ್ಮ EMI ಜಾಸ್ತಿ ಮಾಡ್ಕೊಂಬೇಡಿ. ಯಾಕಂದ್ರೆ ಮುಂದೆ ದೊಡ್ಡ ಪ್ರಾಬ್ಲಮ್ ಬರುತ್ತೆ. ಸೊ ಹೌ ಪ್ರಾಪರ್ ರೀಸನಿಂಗ್ ವಿತ್ ಡೆಟ್ಸ್. ಅಂಡ್ ಅದೇ ತರ ಹೋಮ್ ಲೋನ್, ನಾವು ಹೋಮ್ ಲೋನ್ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ, ಹೇಗೆ ಒಂದು ಹೋಮ್ ಲೋನ್ ಬೆಟರಾ ಇಲ್ಲ ರೆಂಟಲ್ ಮನೆ ಬೆಟರ್ ಅಂತ ನಾನು ವಿಡಿಯೋ ಮಾಡಿದ್ದೆ. ಇಲ್ಲ ಆಲ್ರೆಡಿ ಮನೆ ತಗೊಂಡಿದ್ದೀರಾ ಅಂದ್ರು ಅದು ಆ EMI ಹೇಗೆ ಬೇಗ ಕ್ಲೋಸ್ ಮಾಡಬೇಕು ಅಂತಾನು ಒಂದು ವಿಡಿಯೋ ಮಾಡಿದ್ದೀನಿ. ಕೆಳಗೆ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಡ್ತೀನಿ, ಅದನ್ನ ಧಾರಾಳವಾಗಿ ಹೋಗಿ ನೋಡಿ, ನಿಮ್ಗೆ ಯುಲ್ ಗೆಟ್ ಮೋರ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಹೋಮ್ ಲೋನ್ಸ್ ಅಂಡ್ ಅದರ್ ಥಿಂಗ್ಸ್. ಅಂಡ್ ಮುಖ್ಯವಾಗಿ ಬ್ಯಾಡ್ ಡೆಟ್ ಅಲ್ಲಿ ಏನು ಅಂತ ನೋಡಿದ್ರೆ, ಇವಾಗ ರೀಸೆಂಟ್ ಆಗಿ ಟ್ರೆಂಡಿಂಗ್ ಅಲ್ಲಿ ಇರೋದು ಏನು ಅಂತ ನೋಡಿದ್ರೆ ಬರ್ತ್ಡೇ ಸೆಲೆಬ್ರೇಷನ್ಸ್, ಮ್ಯಾರೇಜಸ್ ಅಂಡ್ ಫಂಕ್ಷನ್ಸ್. ಒಂದು ಆಡಂಬರಕ್ಕೋಸ್ಕರ ತುಂಬಾ ಖರ್ಚು ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಇವಾಗ ಕೆಲವು ಜನ ಮಾಡೋ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪೂರ್ತಿ ಮಾಡಬೇಕು ಅಂತ ಟ್ರೈ ಮಾಡಿ ತುಂಬಾ ತಪ್ಪಾಗಿರೋ ಡಿಸಿಷನ್ಸ್ ತಗೊಂಡು ಸಿಕ್ಕಾಕೊಂಡ್ಬಿಡ್ತಾರೆ. ಯೂಟ್ಯೂಬರ್ಸ್ನ ಇನ್ಫ್ಲುಯೆನ್ಸರ್ಸ್ ಅಂತ ಕರೀತಾ ಇದ್ದಾರೆ. ಇವಾಗ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ನಾನೊಂದು ಬಿಸ್ನೆಸ್ ಮ್ಯಾನ್, ಅದೇ ಟೈಮಲ್ಲಿ ನನಗೊಂದು ಯೂಟ್ಯೂಬ್ ಚಾನಲ್ ಇದೆ. ಐ ಆಮ್ ಆಲ್ಸೋ ಅನ್ ಇನ್ಫ್ಲುಯೆನ್ಸರ್. ಐ ಆಮ್ ಇನ್ಫ್ಲುಯೆನ್ಸಿಂಗ್ ಸರ್ಟನ್ ಪೀಪಲ್. ನಾನು ಯಾವ್ದಕ್ಕೆ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಫೈನಾನ್ಸ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು, ನಿಮ್ಮ ಲೈಫ್ನ ಇನ್ನೂ ಒಂದು ಒಳ್ಳೆ ಸ್ಟೇಜಿಗೆ ತೊಗೊಂಬರ್ಬೇಕು, ಈ ತರ ವಿಷಯಗಳು ಹೇಳ್ಕೊಡುವಾಗ ಅದಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಈ ತರ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದೀನಿ. ಆದ್ರೆ ತುಂಬಾ ತಪ್ಪಾಗಿರೋ ವಿಷಯಕ್ಕೂ ಇನ್ಫ್ಲುಯೆನ್ಸ್ ಆಗ್ಬೋದು ಕೆಲವು ಜನರ ಹತ್ರ. ಯಾಕಂದ್ರೆ ಒಬ್ಬ ದೊಡ್ಡ ಯೂಟ್ಯೂಬರ್ ಅಲ್ಲಿ ಒಬ್ಬ ಬಂದು ಇಷ್ಟೊಂದು ಲಕ್ಷ ಖರ್ಚು ಮಾಡಿ ನನ್ನ ಮಕ್ಳ ಬರ್ಡೇ ಸೆಲೆಬ್ರೇಟ್ ಮಾಡಿದೆ. ಪ್ರಾಬ್ಲಮ್ ಏನು ಅಂದ್ರೆ ಇದೆಲ್ಲ ನೋಡೋದ್ರಿಂದ ಕೆಲವು ಜನರು ಅವ್ರು ಮಾಡ್ತಾ ಇರೋದ್ರಿಂದ ನಾನು ಮಾಡಬೇಕು ಅನ್ನೋ ತರ ಒಂದು ಮೈಂಡ್ ಸೆಟ್ ಅಲ್ಲಿ ಬಂದ್ಬಿಡ್ತಾರೆ. ಇವಾಗ ಅವ್ರಿಗೇನ್ ಫಿನಾನ್ಸ್ ಏನಿದೆ ಅಂತ ನಿಮಗೆ ಗೊತ್ತಿಲ್ಲ ಅಲ್ವಾ. ಅವನು ತಿಂಗಳಿಗೆ ಒಂದು ಆಚೆ ಇರೋರು ಒಂದು ಯೂಟ್ಯೂಬರೋ ಯಾರು ಬೇಕಾರಾಗಿರ್ಲಿ, ಅವನೊಂದು ತಿಂಗಳಿಗೆ 2 ಲಕ್ಷನೋ 3 ಲಕ್ಷನೋ 4 ಲಕ್ಷನೋ ಸಂಪಾದನೆ ಮಾಡ್ತಾನೆ. ನೀವು ಬರೀ 30,000 ಸಂಪಾದನೆ ಮಾಡ್ತಿದ್ದೀರಾ. ಇಲ್ಲ ನಾನು ಒಂದು ದೊಡ್ಡ ಮಂಟಪ ತಗೊಂಡು ಫಸ್ಟ್ ಬರ್ಡೇನ ಬಂದು ಆಲ್ಮೋಸ್ಟ್ 2 ಲಕ್ಷ ಖರ್ಚು ಮಾಡ್ತೀನಿ, EMI ಹೋದ್ರೂ ಪರವಾಗಿಲ್ಲ. ಯಾಕೆ ಇದೆಲ್ಲ ಮಾಡ್ತಾರೆ? ವಿಷಯ ಏನು ಅಂದ್ರೆ, ನಮ್ಮ ಆಡಂಬರಕ್ಕೋ ಇಲ್ಲ 4 ಜನದ ಮುಂದೆ ಲೆವೆಲ್ ತೋರ್ಸಕ್ಕೆ ಕೊನೆಗೆ ಮಾಡ್ಬಿಟ್ಟು ಕೊನೆಯಲ್ಲಿ EMI ಹೋಗಿ ಸಿಗಾಕೊಂತೀರಾ. ಅದಾದ್ಮೇಲೆ ಗೊಣಗೋದು. ಕೇಳಿದ್ರೆ ಏನ್ ಹೇಳ್ತೀರಾ? ಮಕ್ಳ ಮೇಲೆ ಬ್ಲೇಮ್ ಮಾಡ್ತೀರಾ. ನಾನ್ ಮಕ್ಳಿಗೋಸ್ಕರ ಮಾಡ್ದೆ. ಇದು ಮಕ್ಳಿಗೋಸ್ಕರ ಎಲ್ಲ ಮಾಡ್ತಾ ಇರೋದಲ್ಲ. ಕರೆಕ್ಟಾಗಿ ಯೋಚನೆ ಮಾಡಿ ನೋಡಿ. ಯು ನೋ ಯುವರ್ ಹಾರ್ಟ್. ನಿಮ್ಗೆ ಗೊತ್ತು ನೀವು ಈ ಮಕ್ಳಿಗೋಸ್ಕರ ಮಾಡಿಲ್ಲ. ಏನು ಅಂದ್ರೆ, ನಾವು 4 ಜನದ ಮುಂದೆ ಆ ಪ್ರೈಡ್ಗೋಸ್ಕರ ಮಾಡಿದ್ಬಿಟ್ಟು ನೀವು ಇದು ಮಕ್ಳಿಗೋಸ್ಕರ ಅಂತೂ ಅಲ್ಲ, ನೀವು ನಿಜವಾಗ್ಲೂ ಮಕ್ಳಿಗೋಸ್ಕರ ಮಾಡ್ತೀರಾ ಅಂದ್ರೆ ನಾರ್ಮಲ್ ಆಗಿ ಮಾಡ್ಬಿಟ್ಟು ಮಕ್ಳ ಹೆಸರಲ್ಲ 1 ಲಕ್ಷ 2 ಲಕ್ಷ ಹಾಕಿರ್ತಿದ್ರಿ. ಅದು ಬಿಟ್ಟು ನಾಳೆ ಅವ್ನು 20 ವಯಸ್ಸು ಬರುವಾಗ ಮಗು ಬಂದು ನಿಮಗೆ ಬೈಕ್ ಕೇಳುವಾಗ ನನ್ನ ಕೈಲಿ ಆಗಲ್ಲ, ಕಾಸಿಲ್ಲ ಅಂತ ಹೇಳಿ, ಆದ್ರೆ 1 ವಯಸ್ಸಲ್ಲಿ ಇರುವಾಗ 1 ಲಕ್ಷ 2 ಲಕ್ಷ ರೂಪಾಯಿ ಖರ್ಚು ಮಾಡಿರ್ತೀರಾ. ಅದಲ್ಲದೆ ಇವಾಗ ಬರ್ಡೇ ಸೆಲೆಬ್ರೇಷನ್ ಇನ್ನೊಂದು ಹೊಸದಾಗಿ ಬಂದು 6 ಮಂತ್ಸ್ ಸೆಲೆಬ್ರೇಷನ್, ಮಂತ್ಲಿ ಸೆಲೆಬ್ರೇಷನ್, ಈ ತರ ತುಂಬಾ ವಿಷಯಗಳು ಮಾಡ್ತಾ ಇದ್ದಾರೆ. ಅದನ್ನ ನೋಡಿ ತುಂಬಾ ಜನ ಇನ್ಫ್ಲುಯೆನ್ಸ್ ಆಗಿ ಅವರು ಆ ತರ ಮಾಡಬೇಕು. ಎವ್ರಿ ಮಂತ್ ಮಗು ಹುಟ್ಟಿತು, ಜೂನಲ್ಲಿ ಹುಟ್ಟಿದ್ರೆ ಜುಲೈಲಿ 1 ತಿಂಗಳು ಹಾಗೆ ಆಗತ್ತೆ, ಆಗಸ್ಟಲ್ಲಿ ಹುಟ್ಟಿದ್ರೆ 2 ತಿಂಗಳು ಬಂದೇ ಬರುತ್ತೆ. ಮಂತ್ಲಿ ಸೆಲೆಬ್ರೇಷನ್, ಜುಲೈ ಸೆಲೆಬ್ರೇಷನ್, ಆಗಸ್ಟ್ ಸೆಲೆಬ್ರೇಷನ್, ಖರ್ಚು ಮೇಲೆ ಖರ್ಚು. ಒಬ್ರು ಮಾಡ್ತಾ ಇದ್ದಾರೆ ಅಂದ್ರೆ ಕಾಸಿರೋರು ಮಾಡ್ತಾರೆ, ಅವ್ರಿಗೆ ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ. ಇದನ್ನ ನೋಡಿ ಒಂದು ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಅವರು ಇದನ್ನ ನಾನು ಮಾಡ್ತೀನಿ, ನಾನು 4 ಜನದ ಮುಂದೆ ಮಾಡಿ ತೋರಿಸ್ತೀನಿ, ಇದ್ರಲ್ಲಿ ಏನ್ ಯೂಸ್ ಇದೆ? ಅದ್ರ ಬದಲು ಮಂತ್ಲಿ ಮಗು ಹೆಸರಲ್ಲಿ ಒಂದು SIP ಹಾಕಿ, ನಾಳೆ ಅವ್ನಿಗೆ ಯೂಸ್ ಆಗುತ್ತೆ. ಈ ತರ ಏನು ಯೋಚನೆ ಮಾಡದೆ ನಾವು ಮಾಡೋದ್ರಿಂದ ಕೊನೆಗೆ ನಾವೇನ್ ಹೇಳ್ತೀವಿ 20 ವರ್ಷ ಆದ್ಮೇಲೆ, ಇಲ್ಲಪ್ಪ ನಾನಂತೂ ತುಂಬಾ ಕಷ್ಟಪಟ್ಟೆ, ನೀನಾದ್ರೂ ಕಷ್ಟಪಡದೆ ಬಾಳ್ಬೇಕು. ಯಾಕೆ ಈ ತರ ಆಯ್ತು ಅಂದ್ರೆ ನಾವು ಮಾಡಿದ್ದೇ ಸಮಸ್ಯೆ. ಸೊ ಅಟ್ಲೀಸ್ಟ್ ಈ ಜನರೇಷನ್ ಆದ್ರೂ ನೆಕ್ಸ್ಟ್ ನಾವು ಈ ತರ ಹೋಗದೆ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಫೈನಾನ್ಸ್. ನಾವು ಹೇಗ್ ಬದುಕಬೇಕು, ನಮ್ ಲೈಫ್ ಹೇಗ್ ಚೆನ್ನಾಗಿರತ್ತೆ, ನಿಮ್ ಮಕ್ಳ ಲೈಫು, ಕೆರಿಯರು ಹೇಗೆ ಇನ್ನೂ ಗ್ರೋ ಮಾಡಕ್ಕಾಗತ್ತೆ ಅನ್ನೋ ಮೈಂಡ್ ಸೆಟ್ ಅಲ್ಲಿ ವರ್ಕ್ ಮಾಡಿದ್ರೆ ವಿಲ್ ಬಿ ಬೆಟರ್ ಪೀಪಲ್. ಸೊ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ ಮಾಡಿ. ಅಂಡ್ ಮುಖ್ಯವಾಗಿ ಇನ್ನೊಂದು ವಿಷಯ ಯಾವ್ದ್ರಲ್ಲಿ ತುಂಬಾ ಖರ್ಚಾಗ್ತಿದೆ ಅಂದ್ರೆ ಮ್ಯಾರೇಜಸ್. ಈ ಮ್ಯಾರೇಜ್ ಅಲ್ಲಿ ನೋಡಿದ್ರೆ ಸಿಕ್ಕಾಬಟ್ಟೆ ಖರ್ಚು ಮಾಡೋದು. ಮದ್ವೆ ಆಗ್ತಾ ಇರೋದು ಇಬ್ರು, ಮ್ಯಾರೇಜ್ ಮಾಡ್ತಾ ಇರೋದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಇಟ್ ಇಸ್ ನಾಟ್ ಫಾರ್ ಶೋ ಆಫ್, ಇಟ್ ಈಸ್ ಫಾರ್ ಬ್ಲೆಸ್ಸಿಂಗ್. ಇವಾಗ ನಾಳೆ ಒಂದು 100 ಜನನ, ಒಂದು 500 ಜನನ ಕರಿತಾ ಇದೀವಿ ಅಂದ್ರೆ ಇಟ್ ಈಸ್ ಫಾರ್ ದೇರ್ ಬ್ಲೆಸ್ಸಿಂಗ್ಸ್. ಅವಾಗ ಅವ್ರ ಬ್ಲೆಸ್ಸಿಂಗ್ಸ್ ತಗೊಂತಾ ಇದೀರ ಅಂದ್ರೆ ಒಳ್ಳೆ ಒಂದು ಫುಡ್ ಕೊಟ್ಬಿಟ್ಟು ಅವ್ರನ್ನ ಕಳ್ಸಿದ್ರೆ ಸಾಕು. ನಾವು ಮಂಟಪಕ್ಕೆ ಒಂದು 10 ಲಕ್ಷ ರೂಪಾಯಿ ಕೊಡು, ಲೈಟ್ ಸೆಟ್ಟಿಂಗು, ಫೋಟೋಗ್ರಫಿಗೆ ಒಂದು 5 ಲಕ್ಷ ರೂಪಾಯಿ ಬಿಲ್ಲು, ಎಲ್ಲ ಸೇರಿ ಒಂದು 20 ಲಕ್ಷ ರೂಪಾಯಿ ಸಾಲ. ಮದುವೆ ಅಂದ್ರೆ 20 ಲಕ್ಷ ರೂಪಾಯಿ ಖರ್ಚು. ಆ ಥರ ಏನಿಲ್ಲ.
ಯು ಕ್ಯಾನ್ ಹ್ಯಾವ್ ಅ ಸಿಂಪಲ್ ಮ್ಯಾರೇಜ್. ಏನಿದೆಯೋ ಅದಕ್ಕೆ ನಿಮ್ಮ ಕೆಪಾಸಿಟಿ ತಗ್ನಾಗ ಮ್ಯಾರೇಜ್ ಮಾಡಿದ್ರೆ ಇಟ್ ವಿಲ್ ಬಿ ಬೆಟರ್. ನೀವು ಯೋಚನೆ ಮಾಡಿ ನೋಡಿ, ನನಗೆ ಗೊತ್ತಿರೋ, ನಾನು ಹೆಸರು ಹೇಳೋಕ್ಕೆ ಇಷ್ಟ ಇಲ್ಲ, ನನಗೆ ಗೊತ್ತಿರೋ ಕೆಲವು ಜನ ಇದ್ದಾರೆ. ಏನು ಅಂದರೆ ಬರೋ ಎಂಟ್ರಿಯಿಂದ ಕಾರಿಂದ ಎಲ್ಲ ತುಂಬ ಪಾಶಾಗಿ ಮಾಡಬೇಕು ಅಂತ ಮಾಡಿ ಇವತ್ತು ಕೆಲಸ ಹೋಯ್ತು, ಇವತ್ತು ಸಂಬಳ ಇಲ್ಲ, ಫ್ಯಾಮ್ಲಿ ರನ್ ಮಾಡೋಕ್ಕಾಗದಿರೋ ಅಂತ ಒಂದು ಸಿಚುವೇಶನ್. ಇವತ್ತು ಯೋಚನೆ ಮಾಡಿ ನೋಡಿದ್ರೆ ಅವತ್ತು 15 ಲಕ್ಷ ರೂಪಾಯಿ ಉಳಿಸಿದ್ರೆ ಆ 15 ಲಕ್ಷ ಮಾತ್ರ ಇವತ್ತು ಕೈಯಲ್ಲಿ ಇತ್ತು ಅಂದ್ಕೊಳ್ಳಿ, ಇವತ್ತು ಆ 15 ಲಕ್ಷ ರೂಪಾಯಿ ಎಷ್ಟು ದೊಡ್ಡದಾಗಿ ಕಾಣಿಸ್ತಿತ್ತು. ಅವತ್ತು ಗೊತ್ತಾಗ್ಲಿಲ್ಲ, ಸಾಲ ಮಾಡಾದ್ರೂ ಏನು ಮಾಡಿದ್ವಿ, ಆ ಒಂದೇ ಒಂದು ದಿವಸದ್ದು ಒಂದು ಆಡಂಬರಕ್ಕೋಸ್ಕರನೋ ಇಲ್ಲ ಆ ವಿಷಯಕ್ಕೋಸ್ಕರ ನಾವು ಮಾಡೋದ್ರಿಂದ ಮುಂದೆ ನಮಗೆ ಏನೋ ತಪ್ಪಾಯಿತು ಅಂದರೆ ಎಷ್ಟು ದೊಡ್ಡ ಲೈಫಲ್ಲಿ ಬಂದು ಒಂದು ಯೂಟರ್ನ್ ಹೊಡೆಯುತ್ತೆ ಅನ್ನೋದು ಯಾರಿಗೂ ಅರ್ಥ ಆಗ್ತಿಲ್ಲ. ಅದು ಆ ಒಂದು ಜಾಗದಲ್ಲಿ ಸ್ವಲ್ಪ ಎಕ್ಸ್ಪೆನ್ಸ್ ಕಮ್ಮಿ ಮಾಡಿಕೊಂಡು ನಾರ್ಮಲ್ ಸಿಂಪಲ್ ನಾವಿಬ್ರು ಹ್ಯಾಪಿ ಆಗಿದ್ದೀವಾ ಅದನ್ನ ಮಾತ್ರ ಮೈಂಡಲ್ಲಿ ಇಟ್ಕೊಂಡು ನನಗೆ ಬಂದು ಬೇರೆಯವ್ರು ಏನು ಹೇಳ್ತಾರೆ ಅಂತ ನಾನು ನನ್ನ ಪರ್ಸನಲ್ ಆಗಿ ನೋಡಿದ್ರೆ ಐ ಡೋಂಟ್ ಕೇರ್ ವಾಟ್ ಎನಿಬಡಿ ಥಿಂಕ್ಸ್ ಅಬೌಟ್ ಮೀ. ಬೇರೆಯವರು, ಯಾಕೆಂದರೆ ನಾನು ನನ್ನ ಮನಸ್ಸಾಕ್ಷಿಗೆ ನಾನು ಕರೆಕ್ಟಾಗಿದ್ದೀನಾ, ನನ್ನ ಫ್ಯಾಮ್ಲಿಗೆ ಹ್ಯಾವ್ ಟು ಪ್ರೊವೈಡ್, ಅದೇ ನನ್ನ ಪ್ರಯಾರಿಟಿ ಆಗಿರಬೇಕು. ಅದು ಬಿಟ್ಟು 4 ಜನಕ್ಕೆ ಮುಂದೆ ನಾನು ಶೋ ಆಫ್ ಮಾಡಬೇಕು ಅನ್ನೋದು ನನಗೇನು ಯೂಸ್ ಇರಲ್ಲ. ಸೊ ಫಸ್ಟ್ ಆಫ್ ಆಲ್ ನಾವು ನಮ್ಮನ್ನ ಏಮಾರಿಸ್ಕೊಬಾರ್ದು, ನಾವು ಟ್ರೂತ್ಫುಲ್ ಆಗಿರಬೇಕು. ಆಚೆ ಹೇಳ್ಕೊಬೋದು ಅದೆಲ್ಲ ಏನಿಲ್ಲ ಅಂತ, ಆದರೆ ಯುವರ್ ಆ್ಯಕ್ಷನ್ ಸ್ಪೀಕ್ಸ್ ಬೆಟರ್. ನಾಳೆ ನೀವು ಹೇಳ್ಬೋದು, ಸರ್ ನನಗೇನಿಲ್ಲ ಸರ್, ನಂದು ಸಿಂಪಲ್ ಲೈಫ್ ಅಂತ, ಆದರೆ ಮದುವೆಗೆ 20 ಲಕ್ಷ 30 ಲಕ್ಷ ಖರ್ಚು ಮಾಡೋದು, ಬರ್ಡೇಗೆ 5 ಲಕ್ಷ ಖರ್ಚು ಮಾಡೋದು, ಇಟ್ ಶೋಸ್ ಏನಂದ್ರೆ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಬಿ ಟ್ರೂತ್ಫುಲ್ ಟು ಅವರ್ ಸೆಲ್ಸ್. ನಮಗೆ ನಾವೇ ಟ್ರೂತ್ಫುಲ್ ಆಗಿಲ್ಲ ಅಂದ್ರೆ ನಾವು ಬೇರೆ ಯಾರಿಗೆ ಟ್ರೂತ್ಫುಲ್ ಆಗಿರ್ತೀವಿ. ಸೊ ಫಸ್ಟ್ ನಮ್ಮ ಮೈಂಡ್ ಸೆಟ್ ಅರ್ಥ ಮಾಡ್ಕೊಬೇಕು. ಯಾಕಿದು ಒಂದ್ ಸೆಕೆಂಡ್ ಕೂತ್ಕೊಂಡು ಯೋಚನೆ ಮಾಡಿ ಫ್ಯಾಮಿಲಿ ಜೊತೆ, ಇಲ್ಲ ನಮ್ಮ ಅಪ್ಪ ಅಮ್ಮ ಕಂಪೇಲ್ ಮಾಡ್ತಾ ಇದ್ದಾರೆ, ಕೂತ್ಕೊಂಡು ಅರ್ಥ ಮಾಡಿಸಿ, ಸರಿಪಾ ಎಲ್ಲ ಓಕೆ, ನಾಳೆ ಏನೋ ಒಂದು ಸಮಸ್ಯೆ ಅಂದ್ರೆ ನೀವೇ ಬಂದು ನನಗೆ ಹೆಲ್ಪ್ ಮಾಡ್ತೀರಾ. ಒಂದ್ ವೇಳೆ ನಿಮ್ಮ ಹತ್ರ ಇಲ್ಲ ನನ್ನ ಹತ್ರ ಇಲ್ಲ, ನಾವು ಯಾರ ಹತ್ರ ಕೇಳೋದು, ಅವತ್ತು ಯಾರ ಹತ್ರನೋ ಹೋಗ್ಬಿಟ್ಟು ಈ ತರ ಬ್ಯಾಡ್ ಡೆಟ್ ತಗೊಳ್ಳೋ ಬದಲು ಇವತ್ತಿರೋದ್ರಲ್ಲಿ ಸೇವಿಂಗ್ಸ್ ಮಾಡ್ಕೊಂಡು ಒಂದು ಡೀಸೆಂಟ್ ಆಗಿರೋ ಮದುವೆ ಮಾಡ್ಕೋತೀನಿ. ಇದ್ರಲ್ಲಿ ಸಮಸ್ಯೆ ಏನು ಅಂದ್ರೆ ಕೆಲವು ಸಲ ಮಕ್ಳು ಕರೆಕ್ಟ್ ಆಗಿರ್ತಾರೆ, ಕೆಲವು ಸಲ ಪೇರೆಂಟ್ಸ್ ಬೇಡ ಅಂತಾರೆ, ಆದ್ರೆ ಮಕ್ಳು ಹಠ ಹಿಡಿತಾರೆ. ಸೊ ಇಬ್ರಿಗೂ ಕಮ್ಯುನಿಕೇಶನ್ ಗ್ಯಾಪ್ ಅಷ್ಟೇ. ಪೇರೆಂಟ್ಸ್ ಆಗ್ಲಿ ಮಕ್ಳಾಗ್ಲಿ ಕೂತ್ಕೊಂಡು ದೇ ಹ್ಯಾವ್ ಟು ಡಿಸ್ಕಸ್ ಇಟ್. ಸೊ ತುಂಬಾ ವಿಷಯಗಳು ಮಾತಾಡ್ದಿರೋದ್ರಿಂದಾನೇ ಮೊದಲು ಕೂತ್ಕೊಂಡು ಮಾತಾಡಿ, ಕೌಂಟ್ ದ ಕಾಸ್ಟ್, ಏನೇನಾಗ್ಬೋದು, ಏನೇನಿದೆ, ಇದೆಲ್ಲ ಯೋಚನೆ ಮಾಡಿ ಮುಂದೆ ಪ್ಲಾನ್ ಮಾಡಿದ್ರೆ ಲೈಫ್ ವಿಲ್ ಬಿ ಅ ವೆರಿ ಸ್ಮೂತ್ ಜರ್ನಿ. ಸೊ ಕರೆಕ್ಟಾಗಿ ಮಾಡಿ, ಡೆಫಿನೆಟ್ಲಿ ಯು ವಿಲ್ ಬಿ ಇನ್ ಸೇಫ್, ಒಂದು ಸ್ಮೂತ್ ಆಗಿರೋ ಟ್ರೈನ್ ಟ್ರಾವೆಲ್ ಆಗಿರುತ್ತೆ. ಸೊ ಮ್ಯಾರೇಜಸ್ ಈ ತರ ಜಾಸ್ತಿ ಖರ್ಚಾಗುವಂತ ವಿಷಯ, ಅದಲ್ಲದೆ ಫಂಕ್ಷನ್ಸ್, ಇದಕ್ಕೆ ಅದಕ್ಕೆ ಎಲ್ಲದಕ್ಕೂ ಈ ಮಂಟಪ, ಈ ಎಕ್ಸ್ಟ್ರಾ ಖರ್ಚುಗಳೆಲ್ಲ ಮಾಡ್ಕೊಂಡೇ ಬರ್ತಾರೆ. ಸೊ ಅದನ್ನೆಲ್ಲ ಯು ಟ್ರೈ ಟು ಕಂಪ್ರೆಸ್ ಇಟ್. ಇವಾಗ ನಮ್ಮ ಕೆಪಾಸಿಟಿವರೆಗೂ ನಾವು ಮಾಡಿದ್ರೆ ಯಾವತ್ತೂ ಏನು ಸಮಸ್ಯೆ ಬರಲ್ಲ. ಸೊ ಇದೆಲ್ಲ ಮೈಂಡ್ ಇಟ್ಕೊಂಡು ದೀಸ್ ಆರ್ ಆಲ್ ಬ್ಯಾಡ್ ಡೆಟ್ಸ್, ಇದೆಲ್ಲ ಮೈಂಡಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಮಾಡಿದ್ರೆ ಡೆಫಿನೆಟ್ಲಿ ಯುವರ್ ಲೈಫ್ ವಿಲ್ ಬಿ ಬೆಟರ್ ಲೈಫ್. ಸೊ ಫಾರ್ ದ ಸಮರಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಗುಡ್ ಡೆಟ್ ಅಂದ್ರೆ ವಿಚ್ ಪುಟ್ಸ್ ಮನಿ ಇನ್ ಯುವರ್ ಪಾಕೆಟ್. ನಾನು ಇದರಲ್ಲಿ ಹಾಕ್ತೀನಿ, ಇದರಿಂದ ನನಗೆ ಅದು ದುಡ್ಡಾಗಿ ವಾಪಸ್ ಬರುತ್ತೆ, ಈ ಸಾಲ ನನಗೆ ದುಡ್ಡಾಗಿ ವಾಪಸ್ ಬರುತ್ತೆ, ಇನ್ಕಮ್ ಆಗಿ ಬರುತ್ತೆ ಅಂದ್ರೆ ದಟ್ಸ್ ಅ ಗುಡ್ ಡೆಟ್. ಇಲ್ಲ ಇದು ನಾನು ತಗೊಳ್ಳೋದ್ರಿಂದ ನಾನು ಸಾಲಗಾರ ಆಗಿ ಸಾಲ ತಗೊಂಡ ವಸ್ತುನು ತಗೊಂಡು ಇದರಿಂದ ನನಗೆ ಕೈಯಿಂದ ದುಡ್ಡು ಕಟ್ಟಿ ನಾನು EMI ಕಟ್ತಾ ಇದ್ದೀನಿ, ಅದರಿಂದ ಏನು ರಿಟರ್ನ್ಸ್ ಬರ್ತಾ ಇಲ್ಲ ಅಂದ್ರೆ ದಟ್ಸ್ ಅ ಬ್ಯಾಡ್ ಡೆಟ್, ಸಿಂಪಲ್. ಸೊ ನಿಮಗೆ ನೀವೊಂದು ಸಾಲ ತೊಗೊತೀರಾ ಅಂದರೆ ಅದು ಮತ್ತೆ ಇನ್ಕಮ್ ಸೋರ್ಸ್ ಆಗುತ್ತೆ ಅಂದರೆ ದಟ್ ವಿಲ್ ಬಿ ಅ ಗುಡ್ ಡೆಟ್. ಇಲ್ಲ ಅದು ಇನ್ಕಮ್ ಅಲ್ಲ, ಲಯಬಿಲಿಟಿ, ಅದು ಬರ್ಡನ್, ನನಗೆ ಅದು ಸಾಲ ಅಂತ ನೀವು ಆದಷ್ಟು ಅದನ್ನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಆದಷ್ಟು ಆಡಂಬರಕ್ಕೋಸ್ಕರ ಲೈಫ್ನ ಹಾಳು ಮಾಡ್ಕೊಂಬೇಡಿ. ಆಡಂಬರ ಅವತ್ತು ಒಂದು ದಿವಸ ಆ ಒಂದು ಸೆಕೆಂಡ್ ನೀವು ಯೋಚನೆ ಮಾಡಿದ್ರೆ ನಾಳೆ ಟೇಕ್ ಸಮ್ ಎಕ್ಸಾಂಪಲ್ಸ್. ತುಂಬಾ ಜನ ಆ ತರ ತಪ್ಪುಗಳು ಮಾಡಿರ್ತಾರೆ, ಅದನ್ನೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಗಿ ತಗೊಳ್ಳಿ. ನಾನು ಆ ತರನೇ ಏನೋ ಚಿಕ್ಕ ವಿಷಯ ಆದ್ರೂ, ಇಲ್ಲ ನಾನೊಂದು ಕಂಪನಿ ಓನರು, ನನಗೆ ಯಾರು ಹೇಳಬಾರ್ದು, ಆ ತರ ಎಲ್ಲ ಏನಿಲ್ಲ. ಎವ್ರಿಬಡಿ ಕ್ಯಾನ್ ಟೇಕ್ ಎಕ್ಸ್ಪೀರಿಯನ್ಸ್ ಫ್ರಮ್ ಎವ್ರಿಥಿಂಗ್. ಚಿಕ್ಕ ವಿಷಯ ಯಾರು ಹೇಳಿದ್ರು ಮೊದಲು ವಿ ಹ್ಯಾವ್ ಟು ಬಿ ಆಪ್ ಟು ಲರ್ನ್. ಮೊದಲು ನಾವು ಕಲ್ತ್ಕೊಳ್ಳೋಕ್ಕೆ ನಮ್ಮನ್ನು ನಾವು ಟ್ಯೂನ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಯಾವುದು ತಪ್ಪನ್ಸಲ್ಲ. ಸೊ ಚಿಕ್ಕ ವಿಷಯಗಳಲ್ಲೂ ಯಾರಾದ್ರೂ ನಮ್ಗೆ ಏನಾದ್ರು ಹೇಳುವಾಗ ಎಕ್ಸ್ಪೀರಿಯನ್ಸ್ ಗೈನ್ ಮಾಡ್ಕೊಂಡ್ ಬರ್ಬೋದು. ಡೆಫಿನೆಟ್ ಆಗಿ ನಮ್ಮ ಲೈಫ್ ಚಿಕ್ಕ ವಿಷಯಗಳು ನಾಳೆ ನಮ್ಗದು ಯೂಸ್ಫುಲ್ ಆಗಿರುತ್ತೆ. ಸೊ ಆ ತರ ಇನ್ಫ್ಲುಯೆನ್ಸ್ ಐ ಆಮ್ ಟ್ರೈಂಗ್ ಟು ಗಿವ್ ಯು. ಇದು ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಹ್ಯಾವ್ ಅ ಪ್ರಾಪರ್ ಮೈಂಡ್ ಸೆಟ್ ತುಂಬಾ ಇಂಪಾರ್ಟೆಂಟ್ ವಿಷಯ ಇಲ್ಲಿ. ಆಡಂಬರಕ್ಕೂ ಅವಶ್ಯಕತೆಗೂ ಇರೋ ಡಿಫ್ರೆನ್ಸ್ ನ ಅರ್ಥ ಮಾಡ್ಕೊಂಡು ಸಾಲನ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ವೆರಿ ಗುಡ್ ಡೆಟ್. ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್.